ಎಲ್ರಿಗೂ ನಮಸ್ಕಾರ. ಸೊ ಕರ್ನಾಟಕ ವೀಲ್ ಚೇರ್ ಪ್ರೀಮಿಯರ್ ಲೀಗ್ ಮಾತಾಡೋಕ್ಕೆ ನನಗೆ ಹೆಚ್ಚಾಗಿ ಏನಿಲ್ಲ. ಇಲ್ಲಿ ನಾನು ಒಬ್ಬ ಗೆಸ್ಟಾಗಿ ಬಂದಿಲ್ಲ, ನಾನು ಈ ಕರ್ನಾಟಕ ವೀಲ್ ಚೇರ್ ಪ್ರೀಮಿಯರ್ ಲೀಗ್ಗೆ ಒಬ್ಬ ಅಭಿಮಾನಿಯಾಗಿ ಬಂದಿದ್ದೀನಿ. ಇಲ್ಲಿ ನಾನು ಆಫರ್ ಮಾಡೋದೇನಿಲ್ಲ, ನಾನು ಕಲಿಯುವಂಥದ್ದು ಸಾಕಷ್ಟಿದೆ. ಸೊ ಇಲ್ಲಿಂದ ಸಾಕಷ್ಟು ವಿಷಯಗಳನ್ನ ಕಲ್ತ್ಕೊಂಡು ಹೋಗೋಕ್ಕೆ ಈ ತಂಡದ ಜೊತೆ ನಾನು ಅಸೋಸಿಯೇಟ್ ಆಗಿದ್ದೀನಿ. ಇವತ್ತು ಇನಾಗ್ರೇಷನ್ ಕಾರ್ಯಕ್ರಮ ಇದೆ. ಮುಂದೆ ಮ್ಯಾಚ್ಗಳು ನಡೆಯುವಾಗ ಒಂದು ಟೀಮ್ನ ರೆಪ್ರೆಸೆಂಟ್ ನಾನು ಮಾಡ್ತಾಯಿದ್ದೀನಿ. ಸೊ ಇವರೆಲ್ಲರಿಂದ ಸ್ಪೋರ್ಟ್ಸ್ಮನ್ಶಿಪ್ ಅಂದರೆ ಏನು, ಲೈಫಲ್ಲಿ ಫೇಸ್ ಮಾಡೋ ಚಾಲೆಂಜಸ್ ಆಗ್ಬೋದು, ಸಾಕಷ್ಟು ವಿಷಯಗಳನ್ನ ನಾನು ಕಲಿಯೋದಿದೆ. ಸೊ ನನ್ನನ್ನು ಈ ಒಂದು ಬ್ಯೂಟಿಫುಲ್ ಇವೆಂಟ್ಗೆ ಬರಮಾಡ್ಕೊಂಡಿದ್ದಕ್ಕೆ ನಾನು ಎಲ್ಲರಿಗೂ ತುಂಬ ಗ್ರೇಟ್ಫುಲ್ ಆಗಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ, ನನ್ನ ಹೆಸರು ಕ್ಷಮಾ ಅಂತ. ಕ್ಷಮತಾ ಇನೋವೇಷನ್ ಫೌಂಡೇಶನ್ನ ಸಂಸ್ಥಾಪಕಿ ನಾನು. ಈ KWPL ಅನ್ನೋದನ್ನ ನಾವು ಒಂದು 3 ವರ್ಷದಿಂದ ನಡೆಸ್ತಾ ಇದ್ದೀವಿ. ನಮ್ಮ ದೇಶದ ಅತಿ ದೊಡ್ಡ ಹಬ್ಬವಾದ ಕ್ರಿಕೆಟ್ ಅನ್ನುವ ಪಂದ್ಯನ ನಮ್ಮ ಎಷ್ಟೋ ಜನದ ಲಕ್ಷಾಂತರ ಜನಗಳು ಅಂಗವಿಕಲತೆಯಿಂದ ಆಗದೇ ಇರಬಾರ್ದು, ಅವ್ರಿಗೂ ಒಂದು ಸೌಕರ್ಯ ಬರಬೇಕು, ಅವ್ರಿಗೂ ಒಂದು ಅವಕಾಶ ಬರಬೇಕು, ಅವರು ಮೇನ್ ಸ್ಟ್ರೀಮಾಗಿ ಬಂದು ಪ್ಲೇಯರ್ಸ್ ಅಂತ ರೆಕಗ್ನೈಸ್ ಆಗಬೇಕು ಅನ್ನೋ ವಿಷನ್ನಿಂದ ನಾವು ಈ ವೀಲ್ ಚೇರ್ ಪ್ರೀಮಿಯರ್ ಲೀಗ್ನ ನಡೆಸ್ತಾ ಇದ್ದೀವಿ. ಅದಕ್ಕೆ ಎಲ್ಲರ ಸಹಕಾರ ನಾವು ಕೇಳ್ತಾ ಇದ್ದೀವಿ. ಪ್ಲೀಸ್ ನಮ್ಮೊಂದಿಗೆ ಕೈ ಜೋಡಿಸಿ ಈ ಸೀಸನ್ 3ನ ಆದಷ್ಟು ಸಕ್ಸಸ್ಫುಲ್ ಮಾಡಿಕೊಡಿ. ಥ್ಯಾಂಕ್ ಯು. ನಮಸ್ಕಾರ, ನಾನು ನಿಮ್ಮ ಕೃತಿ ಬೆಟ್ಟದ್. ಇವತ್ತು KWPLಗೋಸ್ಕರ ನಾವು ಇಲ್ಲಿದ್ದೀವಿ. KWPL ಏನಂತಂದರೆ ಕರ್ನಾಟಕ ವೀಲ್ ಚೇರ್ ಪ್ರೀಮಿಯರ್ ಲೀಗ್ ಅಂತ. ಇದು ಸ್ಪೆಷಲಿ ಏಬಲ್ಡ್ ಕ್ರೀಡಾಪಟುಗಳು ವೀಲ್ ಚೇರ್ ಮೇಲೆ ಕೂತ್ಕೊಂಡು ಕ್ರಿಕೆಟ್ ಆಡೋದು, ಇದು ಎಂಥ ಅಮೋಘವಾಗಿದೆ ಅಂತಂದರೆ, ನಾನು ಆ ಟೀಮ್ ಜೊತೆಗೆ ತುಂಬ ಅಸೋಸಿಯೇಟ್ ಆಗಿದ್ದು ಅವರ ಎಲ್ಲ ಪ್ಲ್ಯಾನಿಂಗಲ್ಲೂ ನಾನು ಆ ಪ್ಲ್ಯಾನಿಂಗ್ನ ವಿಟ್ನೆಸ್ ಮಾಡ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಆಡ್ತಾರೆ ಒಬ್ಬರೊಬ್ಬರು ಪ್ಲೇಯರ್ಸು ಅಂತಂದರೆ ನೋಡಿದ್ರೆ ಮೈ ಜುಮ್ಮನತ್ತೆ. ನಾವು ದಿನನಿತ್ಯ ನಾವೇನಾರು ಯೋಚನೆ ಮಾಡುವಾಗಲೂ ಅಯ್ಯೋ ನಮ್ಮ ಕೈಲಿ ಅಷ್ಟು ಆಗಲ್ಲ ಅಂತ ಅಂದ್ಕೊತೀವಿ. ಆದರೆ ಇವರು ಯೋಚನೆ ಮಾಡಿ ಥಿಂಕ್ ಬಿಗ್ ಆ್ಯಂಡ್ ಅದನ್ನು ಇಂಪ್ಲಿಮೆಂಟ್ ಮಾಡಿಕೊಂಡು ಇಂಥ ಒಂದು ದೊಡ್ಡ ಮಟ್ಟಕ್ಕೆ ಒಂದು ಕ್ರಿಕೆಟ್ ಲೀಗ್ನ ಪ್ಲ್ಯಾನ್ ಮಾಡಿಕೊಂಡು ಅದನ್ನು ಎಕ್ಸಿಕ್ಯೂಟ್ ಮಾಡೋಕ್ಕೋಸ್ಕರ ಹೊರಟಿದ್ದಾರೆ. ಇವತ್ತು ಉದ್ಘಾಟನಾ ಸಮಾರಂಭ. ಸೊ ನಾನು ಎಲ್ಲರನ್ನೂ ಕೇಳ್ಕೊಳ್ಳೋದೇನಂತಂದರೆ, ಇವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ಗೆ ಹೋಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ನಿಮ್ಮ ಕೈಲಾದ ಸಹಾಯ ಮಾಡಿ, ಅವ್ರನ್ನ ಸಪೋರ್ಟ್ ಮಾಡೋದಾಗಿರ್ಬೋದು, ಸ್ಪಾನ್ಸರ್ಶಿಪ್ನ ಹುಡ್ಕೋದಾಗಿರ್ಬೋದು. ಇಂಥ ಒಂದು ಕ್ರಿಕೆಟ್ ಲೀಗ್ನ ನಾವು ಸಪೋರ್ಟ್ ಮಾಡಲೇಬೇಕು. ಇವರು ನಮಗೆ ಪ್ರೇರಣೆ ಆಗಿರ್ತಾರೆ. ನನಗಂತೂ ತುಂಬಾ ಖುಷಿ ಇದೆ ಈ ಒಂದು ತಂಡದ ಜೊತೆ ಅಸೋಸಿಯೇಟ್ ಆಗಿರೋದು. ನಾನು ಇಲ್ಲಿ ಬಂದು ಅವ್ರಿಗೆ ಸಪೋರ್ಟ್ ಮಾಡ್ತಿದ್ದೀನಿ ಅಂತ ಅವ್ರು ಕರೀತಾರೆ, ಬಟ್ ಅವ್ರು ನನ್ನ ಜೀವನನ ಒಳ್ಳೆ ರೀತಿಯಲ್ಲಿ ನಡ್ಸೋಕ್ಕೆ ಅವ್ರು ನಂಗೆ ಸಪೋರ್ಟ್ ಮಾಡ್ತಿದ್ದಾರೆ. ಹಾಗಾಗಿ ತಂಡಕ್ಕೆ ಎಲ್ಲರಿಗೂ ನಾನು ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು.